ರುಬ್ಕೊಂಡಿರುವ ಮಿಶ್ರಣ ಇಮಿಡಿಯೇಟ್ ಆಗಿ ಇದು ಈ ಒಂದು ಥಿಕ್ನೆಸ್ಗೆ ಬಂದ ತಕ್ಷಣ ಇದಕ್ಕೆ ಅರ್ಧ ಬೇಯಿಸ್ಕೊಂಡಿರೋ ಬೇಬಿ ಪೊಟ್ಯಾಟೊ. ವಾವ್, ಬೇಬಿ ಪೊಟ್ಯಾಟೊ ಎಣ್ಣೆಗಾಯಿ ಸರ್ವ್ ಮಾಡ್ಕೊಂಬೋಣ. ಜಾಮೂನ್ ತರ ಕಾಣುತ್ತಲ್ಲ ಸರ್. ಹೌದು, ಇದೇ ಫ್ಲೇವರಿಗೆ ನಾವು ಬರೋದಿಲ್ಲ, ಬರಬೇಕು. ಎಷ್ಟು ರೂಪಾಯಿ ಅಂದಮೇಲೆ ಸರ್ ಅದ್ಭುತ ಸರ್. ನಮಸ್ಕಾರ ವಿಶ್ವಪ್ರಭುಗಳಿಗೆ. ಚಳಿಗಾಲ ಬಂತೆಂದರೆ ಎಷ್ಟು ಚಳಿ ಎನ್ನುವರು, ಬಂತಲ್ಲ ಬೇಸಿಗೆ ಕೆಟ್ಟ ಬಿಸಿಲು ಎನ್ನುವರು. ಆ ಥರ ನಾವೆಲ್ಲ ಮಾನವರು. ಸೊ ಇವಾಗ ಚಳಿಗಾಲದ ಒಟ್ಟಿಗೆ ಮಳೆಗಾಲ ಕೂಡ, ಅನ್ಸೀಸನಲ್ ರೈನ್ಸ್, ಎರಡೆರಡು ಸೈಕ್ಲೋನ್ಗಳ ಕಾಟ. ಅದರ ಮಧ್ಯ ಕೃಷ್ಣ ಉಡುಪರ್ ಕರೆದಿದ್ದಾರೆ ಅದ್ಭುತವಾದ ಚಳಿಗಾಲಕ್ಕೆ ಪೂರಕವಾಗಿ ಬೇಬಿ ಹಾಲು ಎಣ್ಣೆಗಾಯಿ ತೋರಿಸ್ತೀನಿ ಅಂತ. ಬೇಬಿ ಹಾಲು ಎಣ್ಣೆಗಾಯಿ, ಬೇಬಿ ಪೊಟ್ಯಾಟೊ ಎಣ್ಣೆಗಾಯಿ. ಆಹಾ, ಹೆಂಗಿರ್ಬೋದು. ಚಪಾತಿ ಒಟ್ಟಿಗೆ ಅದ್ಭುತವಾಗಿರುತ್ತೆ. ಸಾಯಂಕಾಲ ಹೊತ್ತಿದ್ರೆ ಇನ್ನೂ ಒಳ್ಳೆ ರುಚಿ ಅಂತ ಹೇಳಿದರು. ಅದು ಹೆಂಗಿರುತ್ತೆ ನೋಡೋಣ. ಇದು ಹೋಟೆಲ್ ರೆಸಿಪಿಗಳು ನಿಮ್ಗೆ ತೋರಿಸ್ತಾ ಇದ್ದೀವಿ ನಾವು. ಹೋಟೆಲ್ ಆಗಲಿ, ರೆಸಾರ್ಟ್ ಆಗಲಿ, ಆಮೇಲೆ ನಿಮಗೆ ಕ್ಯಾಟ್ರಿಂಗು, ಅದ್ಭುತವಾದ ಮನೇಲಿ ಸಿಗದಿರೋ ರೆಸಿಪಿಗಳು ತೋರಿಸ್ತೀವಿ. ಅಂಥದ್ದು ಒಳ್ಳೊಳ್ಳೆ ರೆಸಿಪಿಗಳು. ಬಟ್ ಹೋಟೆಲ್ಲು, ರೆಸಾರ್ಟು, ಕ್ಯಾಟ್ರಿಂಗಲ್ಲಿ ಸಿಗದೇ ಇರೋ ರೆಸಿಪಿಗಳು, ಮನೆ ರೆಸಿಪಿಗಳು. ಅದಕ್ಕಾಗಿ ನಮ್ದು ಇನ್ನೊಂದು ಚಾನಲ್ ಇದೆ, ನಮ್ಮ ನಾಡು ಊಟ. ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ನೋಡ್ಬಿಡೋಣ ಬೇಬಿ ಹಾಲು ಎಣ್ಣೆಗಾಯಿ. ಸರ್ ನಮಸ್ಕಾರ ವೀಕ್ಷಕರೇ, ತಂದೆ ಮಗ ಸರ್ ನಮಸ್ಕಾರ. ಆರಾಮಿದ್ದೀರಿ ಸರ್? ಏನು ಸರ್ ಇದು ಸೀಸನ್ ಹಿಂಗಾಗ್ಬಿಟ್ಟಿದೆ. ಮಳೆನೂ ಇರ್ತದೆ, ಚಳಿನೂ ಇರ್ತದೆ, ಎರಡೆರಡು ಸೈಕ್ಲೋನ್ಗಳು ನಮಗೆ ಕಾಡ್ತಿರೋದು. ಅಂತ ಚಳಿಯಲ್ಲಿ ನೀವು ಹಾಲು, ಬೇಬಿ ಹಾಲು ಎಣ್ಣೆಗಾಯಿ. ಹೌದು ಸರ್, ವೀಕ್ಷಕರಿಗೆ ನೀವು ಹೇಳ್ಬೇಕು ಏನು ಸ್ಪೆಷಲ್ ಇದು? ಯೂಶ್ವಲಿ ಎಣ್ಣೆಗಾಯಿನ ಬದನೆಕಾಯಲ್ಲಿ ಮಾಡ್ತಾರೆ, ಆದ್ರೆ ಇದು ಬೇಬಿ ಹಾಲು ಯೂಸ್ ಮಾಡ್ಕೊಂಡು ಮಾಡ್ತಾರೋ ಹೊಸ ತರ ರೆಸಿಪಿ. ಬಹಳಷ್ಟು ಜನಕ್ಕೆ ಆಶ್ಚರ್ಯ ಆಗ್ಬೋದು, ಆದ್ರೆ ಈ ರೆಸಿಪಿನ ಟ್ರೈ ಮಾಡಿದವ್ರಿಗೆ ಖಂಡಿತವಾಗ್ಲೂ ಅದರ ರುಚಿ ಸಿಕ್ಕೇ ಸಿಗುತ್ತೆ. ಕರೆಕ್ಟ್. ಈ ಬಹಳಷ್ಟು ಜನ ಆಶ್ಚರ್ಯ ಆಗೋದಂದ್ರಲ್ಲ, ಅದ್ರ ಮೊದಲನೇ ವ್ಯಕ್ತಿ ನಾನೇ ಆಶ್ಚರ್ಯ ಆಗಿರೋದು. ಸೊ ಈ ಆಶ್ಚರ್ಯದ ಒಂದು ಭಾವನೆಯಲ್ಲಿ ನೋಡ್ಬಿಡೋಣ ಸರ್. ಖಂಡಿತ. ಬೇಬಿ ಹಾಲು ಎಣ್ಣೆಗಾಯಿ ಮಾಡೋದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ಹೇಳೋದಾದ್ರೆ, ಮೊದಲನೇದಾಗಿ ಬೇಬಿ ಹಾಲು ಇದನ್ನ ಕುಕ್ಕರಲ್ಲಿ ಒಂದು ಕೂಗಿಸ್ಕೊಂಡು ಅದರ ಸಿಪ್ಪೆನ ತೆಕ್ಕೊಂಡಿದ್ದೀನಿ. ಅದು ಇವಾಗ ಹಾಫ್ ಬಾಯ್ಲ್ಡ್ ಆಲೂಗಡ್ಡೆ. ಮತ್ತೆ ಇಂಗ್ರೀಡಿಯೆಂಟ್ಸ್ ಮಸಾಲೆಗೆ ಏನೇನು ಬೇಕು ಅಂತ ಹೇಳೋದಾದ್ರೆ, 2 ಸ್ಪೂನ್ ಜೀರಿಗೆ, 1 ಸ್ಪೂನು ಇಂಗು, 1 ಕಪ್ಪು ಕಡಲೆಬೀಜ, 3 ಸ್ಪೂನು ಬಿಳಿ ಎಳ್ಳು, 1 ಕಪ್ಪು ಕಡಲೆಬೇಳೆ, 4 ಸ್ಪೂನ್ ಉದ್ದಿನಬೇಳೆ, 1 ಪೀಸ್ ಚಕ್ಕೆ, 3 ಸ್ಪೂನ್ ಧನಿಯಾ, ಅರ್ಧ ಅರಿಶಿಣದ ಕೊಂಬು, ಮತ್ತೆ 1 ಮುಷ್ಟಿ ಬ್ಯಾಡಗಿ. ಇದಿಷ್ಟು ನಾವು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡಿ, ಆಮೇಲೆ ಮಿಕ್ಸಿಲಿ ಒಂದ್ಸತಿ ನೈಸಾಗಿ ಡ್ರೈ ರುಬ್ಕೊಂಡು, ನಂತರ ಮತ್ತೆ ನೀರು ಹಾಕ್ಕೊಂಡು ಪೇಸ್ಟ್ ಥರ ಮಾಡ್ಕೋಬೇಕು. ಶುರು ಮಾಡ್ಕೊಂಬೇಡ. ಈಗ ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾವು ಬಂದಿದೆ. ಎಸ್ ಸರ್. ಅದಕ್ಕೆ ಮೊದಲನೇದಾಗಿ ಹಿಂಗು 1 ಸ್ಪೂನ್ ಆಗೋಷ್ಟು ಹಿಂಗು, ಉದ್ದಿನ ಬೇಳೆ 3 ಸ್ಪೂನ್ ಉದ್ದಿನ ಬೇಳೆ ಅಥವಾ ಉದ್ದಿನ ಕಾಳು ಯಾವ್ದು ಬೇಕಾದ್ರೂ ಹಾಕೋಬೋದು. 1 ಸ್ಮಾಲ್ ಕಪ್ಪು ಕಡಲೆಬೇಳೆ ಗ್ರಾಮ್ ಲೆಕ್ಕ ಹೇಳಿದ್ರೆ ಒಂದು 25 ಗ್ರಾಮ್. ಹೌದು, ಅಷ್ಟೇ. ಉದ್ದಿನ ಬೇಳೆ ಮತ್ತು ಕಡಲೆಬೇಳೆ ಒಂದು ಸ್ವಲ್ಪ ಕೆಂಪು ಆಗ್ತಿದ್ದಾಗೆ ಕಡಲೆ ಬೀಜನೂ ಒಂದು 30 ಗ್ರಾಮ್. ಓಕೆ ಸರ್. ಸ್ವಲ್ಪ ಕೆಂಪಾಗಬೇಕು. ಒಂದು ಪೀಸ್ ಚಕ್ಕೆ ಸರ್. ಅರಿಶಿಣದ ಕೊಂಬು, ಅರ್ಧ ಅರಿಶಿಣ ಕೊಂಬು. ಆಮೇಲೆ ಬಿಳಿ ಎಳ್ಳು ಒಂದು 2 ಟೀ ಸ್ಪೂನ್, 2ರಿಂದ 3 ಟೀ ಸ್ಪೂನ್ ಬಿಳಿ ಎಳ್ಳು, ಧನಿಯಾ ಮತ್ತು ಜೀರಿಗೆ. ಈಗ ಇದಕ್ಕೆ ಬ್ಯಾಡಗಿಯನ್ನು ಹಾಕೊಂಡ್ಬಿಡೋಣ. ಬ್ಯಾಡಗಿ 1 ಮುಷ್ಟಿ ಬ್ಯಾಡಗಿ ತೊಗೊಂಡಿದ್ದೀನಿ. ಹೌದಾ? ಈಗ ಒಲೆ ಆಫ್ ಮಾಡ್ಕೊಂಬಿಡೋಣ, ಕಾವು ಜಾಸ್ತಿ ಆಗುತ್ತೆ.
ನೋಡಿ ಇದ್ರದ್ದೇ ಒಂದು ಪರಿಮಳ ಬರ್ತದೆ. ಹೌದು. ಪ್ರತಿ ಹಂತದಲ್ಲೂ ಒಂದೊಂದು ಘಮ ಚೇಂಜ್ ಆಗ್ತದೆ. ಬ್ಯಾಡ್ಗೆ ಹಾಕಿದ ಕೂಡಲೇ ಆ ಬ್ಯಾಡ್ಗೆ ಒಂದು ಘಮ ಶುರು ಆಗುತ್ತೆ. ಹೌದು. ಮಸಾಲೆನ ಹುರ್ಕೊಂಡಾಗಿದೆ. ಹೌದು. ಸುಮಾರು ಒಂದು 10 ನಿಮಿಷಗಳ ಕಾಲ ಇದನ್ನ ಹೀಗೆ ಆರಕ್ಕೆ ಬಿಟ್ಟು ನಂತರ ನೈಸಾಗೆ ರುಬ್ಕೊಂಡು ಪೇಸ್ಟ್ ಮಾಡ್ಕೊಬೇಕು. ಸರ್ ಈಗ ಮಸಾಲೆನ ಮಿಕ್ಸಿಗೆ ಹಾಕೊಂಡು ಫಸ್ಟು ಅದನ್ನ ಡ್ರೈ ಗ್ರೈಂಡ್ ಮಾಡ್ಕೊಂಡು ಆಮೇಲೆ ಮತ್ತೆ ಇದಕ್ಕೆ ನೀರು ಹಾಕಿ ನೈಸಾಗಿ ರುಬ್ಕೊಂಡಿದೀವಿ. ನೋಡಿ ಈ ತರ ಒಂದು ಗಟ್ಟಿ ಪೇಸ್ಟ್ ತರ ಆಗ್ಬೇಕು. ನೋಡಿ ಎಷ್ಟು ಥಿಕ್ನೆಸ್ ಇದೆ. ಹೌದು, ಸ್ವಲ್ಪ ತಿಕ್ಕಾಗಿದೆ. ಹೌದು. ಈಗ ಎಣ್ಣೆಗಾಯಿ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು, ಇದು ನಾನು ಮಾಡ್ತಾ ಇರೋ ಒಂದು ರೆಸಿಪಿಯ ಮೇನ್ ಇಂಗ್ರೀಡಿಯೆಂಟು ಎಳ್ಳೆಣ್ಣೆ. ಭಾಳಷ್ಟು ಜನಕ್ಕೆ ಡೌಟ್ ಬರ್ಬೋದು ಎಳ್ಳೆಣ್ಣೆ ಏನಕ್ಕೆ ತೊಗೊಂಡಿದ್ದಾರೆ ಅಂತ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಜೊತೆಗೆ ಈ ಒಂದು ರೆಸಿಪಿಗೆ ರುಚಿ ಅದ್ಭುತವಾಗಿ ಬರುತ್ತೆ. ಸೊ ಮನೇಲಿ ಎಳ್ಳೆಣ್ಣೆ ಯೂಸ್ ಮಾಡೋಕ್ಕೆ ವ್ಯವಸ್ಥೆ ಇರೋರು, ಅನುಕೂಲ ಇರೋರು ಧಾರಾಳವಾಗಿ ಎಳ್ಳೆಣ್ಣೆನೇ ಯೂಸ್ ಮಾಡಬಹುದು. ಈ ಒಂದು ರೆಸಿಪಿ ತುಂಬ ಚೆನ್ನಾಗಿ ಬರುತ್ತೆ. ಆಗದಿದ್ದ ಪಕ್ಷಕ್ಕೆ ರಿಫೈನ್ಡ್ ಆಯಿಲನ್ನು ಖಂಡಿತ ಬಳಸ್ಕೋಬೋದು. ಓಕೆ. ಎಳ್ಳೆಣ್ಣೆ, ಚಿಲ್ಲಿ ಪೌಡರ್ ಒಂದು ಸ್ವಲ್ಪ, ಕರಿಬೇವಿನ ಸೊಪ್ಪು, ಹುಣಸೆ ಹಣ್ಣಿನ ರಸ, ಸಾಸಿವೆ, ಉಪ್ಪು, ಉದ್ದಿನಬೇಳೆ ಮತ್ತು ಸ್ವಲ್ಪ ಬೆಲ್ಲ ಸ್ವೀಟಿಗೆ. ಈಗ ಮೊದಲನೇದಾಗಿ ಎಳ್ಳೆಣ್ಣೆ, ಇದು ಅರ್ಧ ಲೀಟ್ರ್ ಪ್ಯಾಕೆಟು. ಇದರಲ್ಲಿ ಒಂದು ಅರ್ಧ ಪ್ಯಾಕೆಟ್ ಅಂದರೆ ಒಂದು 200ರಿಂದ 250 ml ಆಗೋಷ್ಟು ಎಣ್ಣೆ. ಎಣ್ಣೆಗಾಯಿ ಅಂದರೆ ಎಣ್ಣೆ ಮೇಲೆ ತೇಲ್ತಾ ಇರಬೇಕು. ಹೌದೌದು. ಅದೇ ಎಣ್ಣೆಗಾಯ ಅದೇ ಒಂದು ಸೀಕ್ರೆಟ್ ಅಂದ್ರೆ ಎಣ್ಣೆಗಾಯಿ ಅಂತ ಹೆಸರಲ್ಲೇ ಇದೆಯಲ್ಲ. ಹೌದು. ಎಣ್ಣೆ ಕಾದಿದೆ, ಇದಕ್ಕೀಗ ಸಾಸಿವೆಯನ್ನು ಸೇರಿಸ್ಕೊಳ್ಳೋಣ. ಸಾಸಿವೆ ಸಿಡಿಲಿ. ಇದು 1 ಚಮಚ ಸಾಸಿವೆ ಅಷ್ಟೇ. ಸಾಸಿವೆ ಸಿಡಿತಾ ಇದೆ. ಇದಕ್ಕೆ ಉದ್ದಿನ ಬೇಳೆ ಸೇರಿಸ್ಕೊಳ್ಳೋಣ. ಉದ್ದಿನ ಬೇಳೆ ಒಂದು ಸ್ವಲ್ಪ ಕೆಂಪಾಗಲಿ. ಉದ್ದಿನ ಬೇಳೆ ಒಂದು ಸ್ವಲ್ಪ ಕೆಂಪಾಗ್ತಿದ್ದಾಗೆ ಇದಕ್ಕೆ ಕರಿಬೇವಿನ ಸೊಪ್ಪು, ರುಬ್ಕೊಂಡಿರುವ ಮಿಶ್ರಣ ಇಮಿಡಿಯೇಟ್ ಆಗಿ ಇದು ಮುಗಿಸ್ತಾ ಇರಬೇಕು. ಹೌದು. ಯಾಕೆ ಅಂದ್ರೆ ಇದಕ್ಕೆ ಕಡಲೆಬೇಳೆ ಹಾಕಿದೀವಲ್ಲ, ಇದು ಬುಡ ಹಿಡಿಯೋ ಸಾಧ್ಯತೆ ತುಂಬಾ ಇರುತ್ತೆ. ಓಕೆ. ಇದು ಎಣ್ಣೆಲಿ ಫ್ರೈ ಆಗಬೇಕು. ಮೊದಲು ಇದಕ್ಕೆ ಸ್ವಲ್ಪ ಬಿಸಿನೀರು, ಇದು ಈ ಒಂದು ಥಿಕ್ನೆಸ್ಗೆ ಬಂದ ತಕ್ಷಣ ಇದಕ್ಕೆ ಅರ್ಧ ಬೇಯಿಸ್ಕೊಂಡಿರೋ ಬೇಬಿ ಪೊಟ್ಯಾಟೊ. ಒಲೆ ಉರಿನ ಕಡಿಮೆ ಮಾಡಿ ಇಟ್ಬಿಡೋಣ. ನಿಧಾನ ಉರಿಲಿ ಇದು ಬೇಯ್ತಾ ಇರಲಿ. ಇದು ಬೇಯ್ತಾ ಇರ್ಬೇಕಾದ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲ ಸ್ವಲ್ಪ ಒಂದು ಚಿಕ್ಕ ಪೀಸು ಬೆಲ್ಲ ಅಷ್ಟೇ. ಇದು ನಿಧಾನ ಉರಿಲಿ ಹಾಗೆ ಬೇಯ್ತಾ ಇರಲಿ. ಆಯ್ತು. ನಿಧಾನಕ್ಕೆ ಕುದೀತಾ ಆಲೂಗಡ್ಡೆ ಪೂರ್ತಿಯಾಗಿ ಬೇಯ್ತಾ ಇದ್ದಾಗೆ ಮಸಾಲೆನೂ ಗಟ್ಟಿಯಾಗುತ್ತೆ. ಹೌದು. ಜೊತೆಗೆ ಆಲೂಗಡ್ಡೆ ಅದರ ಮಸಾಲೆ ಇದನ್ನು ಹೀರ್ಕೊಳ್ಳುತ್ತೆ. ಬ್ಯಾಡ್ಗಿ ಕಲರ್ ಮತ್ತೆ ಫ್ಲೇವರ್ ಮಾತ್ರ ಬರುತ್ತೆ, ಅದು ಖಾರ ಜಾಸ್ತಿ ಬರಲ್ಲ. ಅದಕ್ಕೋಸ್ಕರ ಒಂದು ಸ್ವಲ್ಪ ಚಿಲ್ಲಿ ಪೌಡರ್, ಚೂರು ಖಾರ ಬರಲಿ ಅಂತ 1 ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್ ಹಾಕೊಂತ ಇದ್ವಿ. ಓಕೆ. ಹುಣಸೆ ಹಣ್ಣಿನ ರಸ ಈಗ ಹಾಕೋಣ. ಈ ಹಂತಕ್ಕೆ 1 ಲಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣಿನ ರಸ. ಓಕೆ. ಈಗ ಒಲೆ ಆಫ್ ಮಾಡ್ಕೊಂಡ್ಬಿಡೋಣ. ಬೇಬಿ ಪೊಟ್ಯಾಟೊ ಎಣ್ಣೆಗಾಯಿ ರೆಡಿ ಟು ಸರ್ವ್. ಸರ್ ಏನು ಬಣ್ಣ ಸರ್ ಇದು. ಬಣ್ಣ ಮತ್ತು ಶಕ್ತಿ.
ಇವು 3 ಇದೆ ಇದರಲ್ಲಿ. ಹಾ ಇದೊಂದು 10 ನಿಮಿಷಗಳ ಕಾಲ ರೆಸ್ಟಿಂಗ್ ಟೈಮ್ ಬಿಡಬೇಕು. ಗಟ್ಟಿ ಆಗುತ್ತೆ, ನಂತರ ಸರ್ವ್ ಮಾಡ್ಕೋಬಹುದು. ಓಕೆ ಡನ್. ರೆಸ್ಟ್ ಮಾಡ್ಬಿಟ್ಟು ಅದಕ್ಕಿಂತ ಮುಂಚೆ ನಿಮ್ಮ ಒಂದು ಶ್ಲೋಕ ಮಾಡ್ಲಿ. ಓಂ ತಚ್ಚಯ್ಯಾರಾವೃಣೀಮಹೇ ಗಾದು ಯಜ್ಞಾಯ ಗಾದು ಯಜ್ಞಪತಯೇ ದೈವೀ ಸ್ವಸ್ತಿರಸ್ತು ನಃ ಸ್ವಸ್ತಿರ್ಮಾನುಷೇಭ್ಯಃ ಊರ್ಧ್ವಂಜಿ ಗಾತು ವೇಷಜನ್ ಶನ್ನೋ ಅಸ್ತು ದ್ವಿಪದೇ ಶಂಜದುಷ್ಪದೇ. ಓಂ ಶಾಂತಿ ಶಾಂತಿ ಶಾಂತಿ. ಸಹಸ್ರಶೀರ್ಷ ಪುರುಷಃ ಸಹಸ್ರಾಕ್ಷ ಸಹಸ್ರವಾದ ಸ ಭೂಮಿಂ ವಿಶ್ವದೋ ವೃತ್ವಾ ಅತ್ಯಧಿಷ್ಠ ದಶಾಂಗುಲಂ. ವಾವ್ ಸೂಪರ್. ಬೇಬಿ ಪೊಟ್ಯಾಟೊ ಎಣ್ಣೆಗಾಯಿ, ಹುಣಸೆ ಹಣ್ಣಿನ ಒಂದು ಹೌದು ಪರಿಮಳ ಹೌದು ಅದ್ಭುತವಾಗಿ ಬರ್ತದೆ. ಜೊತೆಗೆ ಆಮೇಲೆ ಹಿಂಗು, ಎಳ್ಳೆಣ್ಣೆ. ನೋಡಿ ಕಲರ್ ನೋಡಿ ಬ್ಯಾಡಿಗೆದು. ಸರ್ವ್ ಮಾಡ್ಕೊಂಬೋಣ. ಜಾಮೂನ್ ತರ ಕಾಣುತ್ತಲ್ಲ ಸರ್. ಹೌದು, ಈ ತರದ ಪಲ್ಯ ನೋಡಿಲ್ಲ ನಾನು. ಜಾಮೂನ್ ತರ ಕಾಣೋದು. ಚಪಾತಿಯೊಂದಿಗೆ ಹಾ ತಿಂದ್ರೆ ಅದ್ಭುತ. ಈ ಒಂದು ಸೀಸನ್ ತಕ್ಕಂಗೆ ವಿಂಟರ್ ಮತ್ತು ಮಳೆ ಒಟ್ಟಿಗೆ ಇರೋ ಸೀಸನ್ ಇದು. ಆಹಾ, ಅದರಲ್ಲಿ ಜಾಮೂನ್ ತರ ಕಾಣೋ ಬೇಬಿ ಪೊಟ್ಯಾಟೊ ಎಣ್ಣೆಗಾಯಿ. ಸೊ ಮತ್ತೊಂದು ನೋ ಆನಿಯನ್ ನೋ ಗಾರ್ಲಿಕ್ ರೆಸಿಪಿ ನಿಮ್ಮ ಎದುರುಗಡೆ ತೋರಿಸ್ಕೊಟ್ಟಿದ್ದೀನಿ ಇವತ್ತು. ಬ್ಯಾಡಗಿ ಮೆಣಸಿನಕಾಯಿ ಎಷ್ಟು ಬೇಕೋ ಅಷ್ಟೇ ಯೂಸ್ ಮಾಡಿ. ಜಾಸ್ತಿ ಖಾರ ಬೇಕು ಅಂದರೆ ಅಚ್ಕಾರದ ಪುಡಿ ಹಾಕ್ಕೊಳ್ಳಿ. ಆಲೂಗಡ್ಡೆ ಮುಂಚೆನೇ ಸ್ವಲ್ಪ ಬೇಯಿಸಿಟ್ಕೊಳ್ಳಿ, ಅವಾಗ ಎಣ್ಣೆಗಾಯಲ್ಲಿ ಬೇಯಿಸ್ಕೊಳ್ಳೋದು ಸುಲಭ ಆಗುತ್ತೆ. ಸರ್ ಜಾಮೂನ್ ತರ ಕಾಣೋ ಪಲ್ಯ. ಹೌದು, ಎಣ್ಣೆಗಾಯಿ. ಆ ಎಳ್ಳೆಣ್ಣೆ ನೋಡಿ, ಎಳ್ಳೆಣ್ಣೆ ಎಲ್ಲ ಕಾಣ್ತದೆ ಹಿಂಗೆ. ಎಳ್ಳೆಣ್ಣೆ ಇದೆ, ಬ್ಯಾಡಗಿ ಮತ್ತು ನಮ್ಮ ಗುಂಟೂರು ಪೌಡ್ರು ಆ ಬಣ್ಣ ಕೊಟ್ಟಿದೆ. ರುಚಿ ಮಾತ್ರ ಈಗ ನಾವು ಸೌದ್ ನೋಡ್ಬೇಕು. ಚಳಿ ಹೆಂಗಿರುತ್ತೆ ಅಂದರೆ ಬೆಂಗಳೂರು, ಅದು ಒಟ್ಟಿಗೆ ಮಳೆ, ಈ 2 ಸೈಕ್ಲೋನ್ ಬೇರೆ. ಅದೇ ಹೇಳಿದ್ದೇವೆ, 2 in 1 ವೆದರ್. 2 in 1 ಆಗಿಬಿಟ್ಟಿದೆ ಇವತ್ತು. ಅದಕ್ಕಾಗಿ ನಾವು ಮಾಡ್ದಂಗೆ ಕರೆದುಬಿಟ್ರು ಕೃಷ್ಣ ಉಡುಪ ಅವರು. ಒಳ್ಳೆ ಚಪಾತಿ ಬೇರೆ ಇದೆ. ಚಪಾತಿ ಒಟ್ಟಿಗೆ ಹೆಂಗಿರುತ್ತೆ ಅಂತ ಅವ್ರು ಹೇಳಿದ್ರಲ್ಲ, ಟೇಸ್ಟ್ ಮಾಡೋಣ ಸರ್. ಎಸ್ ಸರ್. ಸರ್ ಒಂದು ಇತ್ತು ಆಲೂಗಡ್ಡೆ ಸಮೇತ. ಆಲೂಗಡ್ಡೆ ಒಟ್ಟಿಗೆ ಇದೇ ಫ್ಲೇವರಿಗೆ ನಾವು ಬರೋದಿವಿ, ಬರಬೇಕು. ಕೃಷ್ಣ ಉಡುಪ ಅಂದಮೇಲೆ ಸರ್ ಅದ್ಭುತ ಅದ್ಭುತ ಸರ್. ಅದು ಬೇರೆ ಬೇಬಿ ಪೊಟ್ಯಾಟೊ, ಬೇಬಿ ಹಾಲು ಒಂದೊಂದು ಹಂಗೆ ನುಂಗ್ಬಿಡ್ಬೋದು, ಆ ಥರ ಇದೆ. ಹಿಂಗೆ ಹೈಟಿಂಗು, ಕಲರು, ಬಣ್ಣ, ಎಳ್ಳೆಣ್ಣೆ ಹಾಕಿ ಈ ಥರ ಒಂದು ಫ್ಲೇವರು. ಈರುಳ್ಳಿ ಬೆಳ್ಳುಳ್ಳಿ ಇಲ್ಲ. ಹೌದು, ಏನು ಸರ್ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲ. ಹಾಂ, ಚಳಿಗಾಲದಲ್ಲಿ ಒಳ್ಳೆ ಪಲ್ಯ ಇದು. ನಾನು ಆ ಬ್ಯಾಡಗಿ ಎಲ್ಲ ನೋಡ್ಬಿಟ್ಟು ಸರ್ ಅಷ್ಟೊಂದು ಮೆಣಸಿನ್ಕಾಯಿ ಇದೆ, ನಾನು ತಿನ್ನಲ್ಲ ಬೇಡ ಅಂದರೆ ನಿಮ್ಗೇನು ಅನ್ಸೋದೇ ಇಲ್ಲ. ಹಾಂ, ಸೊ ಬ್ಯಾಡಗಿ ಕ್ವಾಂಟಿಟಿ ಜಾಸ್ತಿ ಆಯಿತು ಅಂತ ಅನ್ಸೋದೇ ಇಲ್ಲ. ಹೌದು. ಹಾಂ, ವಾಹ್ ಹಾಂ, ಎಳ್ಳೆಣ್ಣೆ ರುಚಿ ಜಾಸ್ತಿ ಕೊಡುತ್ತೆ. ಹಾಂ ಹಾಂ, ಸವಿಬೇಕು ಇಂಥದ್ದು. ಚಳಿಗಾಲದಲ್ಲಿ ಚಪಾತಿ ಒಟ್ಟಿಗೆ ತಿಂತಿದ್ವಿ ನಾವು, ಅನ್ನದ ಒಟ್ಟಿಗೂ ತಿನ್ಬೋದು. ಏನು ಸರ್, ಅನ್ನದ ಒಟ್ಟಿಗೂ ಅದ್ಭುತವಾಗಿರುತ್ತೆ. ಅನ್ನದ ಒಟ್ಟಿಗೂ ಚೆನ್ನಾಗಿರುತ್ತೆ, ಜೋಳದ ರೊಟ್ಟಿ ಜೊತೆಗೂ ಚೆನ್ನಾಗಿರುತ್ತೆ. ಹೌದು. ಎಂತ ತೋರಿಸ್ತೀರಾ, ಏನು ಹೇಳ್ಬೇಕು ಇವರಿಗೆ. ಭಾಳ ಒಳ್ಳೆ ರೆಸಿಪಿ ತೋರಿಸಿರಿ ಇವತ್ತು, ಭಾಳ ಅದ್ಭುತವಾಗಿದೆ ನಿಜವಾಗ್ಲೂ ಹೇಳ್ಬೇಕಂದ್ರೆ. ಇದು ಫ್ರ್ಯಾಂಕ್ ಕಾಮೆಂಟು, ನನ್ನ ಒಪಿನಿಯನ್ ಇದು. ಸೊ ನಿಮ್ಮ ಒಪಿನಿಯನ್ ನಮಗೆ ತಿಳಿಸಿ, ಕಾಯ್ತಾ ಇರ್ತೀವಿ. ಸೊ ಮನೆಯಲ್ಲಿ ಪ್ರತಿಯೊಬ್ಬರು ಟ್ರೈ ಮಾಡಿ. ರೆಸಿಪಿ ಹೇಗೆ ಬಂತು ಅಂತ ನಿಮ್ಮ ಕಮೆಂಟ್ಸನ್ನು ನಾನು ಓದೋಕ್ಕೆ ಕಾಯ್ತಾ ಇರ್ತೀನಿ. ಇದು ನನಗೆ ಗುಣ ಮನಸ್ಬೇಕು ಅನಿಸ್ತದೆ. ಅದ್ಭುತ ರುಚಿ, ಹೊಸದು ಊಟ. ಮತ್ತೆ ಸಿಗೋಣ ವೀಕ್ಷಕರೇ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.